ಕುಡಿಯೋಕ್ಕೆ ನೀರಿಲ್ಲ. ಮೈನಿಂಗ್ ಏರಿಯಾದಲ್ಲಿ ಅಭಾವ ತಾಂಡವಾಡ್ತಾ ಇದೆ. ಒಂದು ಬಿಂದಿಗೆ ನೀರಿಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ತಗೊಳ್ತಾರೆ. ನಗರಸಭೆ ಏನು ಮಾಡ್ತಾ ಇದೆ? ಕಣ್ಮುಚ್ಕೊಂಡಿದೆಯಾ? ಆಡಳಿತ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ. ನೀವು ಕಾಂಟ್ರಾಕ್ಟ್ಗಳು ಯಾರು ಈ ತಾಲೂಕಲ್ಲಿ ಯಾರಿಗೂ ಕೆಲಸ ಇಲ್ಲ. ಕೋಲಾರ, ಮುಳಬಾಗಿಲು, ಬೆಂಗಳೂರವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು KGF ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಜಾತಿ, ಕುಲ, ಪಕ್ಷ ಯಾವುದೂ ಇಲ್ಲ. ಕೇವಲ ಒಂದೇ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವೆಲ್ಲರೂ ಅವರ ಅನುಯಾಯಿಗಳು, ಇಷ್ಟೇ. ಇವತ್ತು ಬೇರೆ ಇನ್ನೇನೂ ಇಲ್ಲ ಯಾರ ಮನಸ್ಸಲ್ಲೂ ಕೂಡ. ಹಂಗಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸುರೇಶ್ ಅವರು, ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಒಳ್ಳಲ್ ಮುನ್ಸಾಮಣ್ಣವರು ಮತ್ತು ವಿಜಯಕುಮಾರ್ ಅವರು, ನಮ್ಮ ಗ್ರಾಮಾಂತರ ಭಾಗದ ಮುಖಂಡರಾದಂಥ ಚಲಪತಿ, ಹಿರಿಯರಾದಂಥ ನಯನ ರವಿಯಣ್ಣವರು, ದೀನ, ಪಾಂಡ್ಯನು, ಮಗೇಂದ್ರ, ಕಾರ್ತಿಕ್, ಯಶವಂತು, ರಾಜು, ರಾಜ್ಕುಮಾರ್, ಸುಬ್ಬು, ಜೈ ಅಂತ ಆವಾಗಲೇ ಹೇಳಿದೆ. ಪ್ರೀತಿಯಿಂದ ಇನ್ನೊಂದು ಸೇರಿ ಪಾಂಡ್ಯನ ಹೇಳಿದಕ್ಕೋಸ್ಕರ ನಮ್ಮ ಜಯವರು ಎಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರು, ಮುಖಂಡರುಗಳೆಲ್ಲರೂ ಸೇರಿ ನಾವು ಮೆರವಣಿಗೆ ಮೂಲಕ ಬಂದು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದೀವಿ. ಇದು ಭಕ್ತಿ, ಶ್ರದ್ಧೆಯ ಪ್ರತೀಕ. ದೇಶದಲ್ಲಿ ಇವತ್ತೇನಾದರೂ ನಾವೆಲ್ಲರೂ ಕೂಡ ಶಾಂತಿ, ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅಡಿಯಲ್ಲಿ ಬದುಕ್ತಾ ಇದ್ದೀವಲ್ಲ ನಾವೆಲ್ಲರೂ ಕೂಡ, ಅದೇ ಇವತ್ತು ನಮ್ಮನ್ನು ಕಾಯ್ತಕ್ಕಂಥದ್ದು. ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಜಗತ್ತಿಗೆ ಬಹಳ ದೊಡ್ಡವಾದ ಪವಿತ್ರವಾದ ಗ್ರಂಥ. ನಮಗೆ ಹಿಂದೂಗಳಿಗೆ ಮಹಾಭಾರತ, ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಕುರಾನ್, ಕ್ರಿಶ್ಚಿಯನ್ ಬಂಧುಗಳಿಗೆ ಬೈಬಲ್ ಅಂತ ಈ ರೀತಿ ಏನೇನು ಗ್ರಂಥಗಳಿದೆಯೋ ಅದಕ್ಕೆಲ್ಲದಕ್ಕಿಂತ ದೊಡ್ಡ ಗ್ರಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮದವರು ಕೂಡ ನಾವು ಮೈಗೂಡಿಸ್ಕೊಳ್ಬೇಕು. ಇದು ಕೇವಲ ಒಂದು ಜಾತಿಗೆ ಸಂವಿಧಾನ ಕೊಟ್ಟಿಲ್ಲ. ಜಾತಿ ಪದ್ಧತಿಗಳನ್ನು ದೂರ ಆಗಬೇಕು, ಮಡಿವಂತಿಕೆ ದೂರ ಆಗಬೇಕು, ಸಮಾನತೆ ಬರಬೇಕು. ನಾವೆಲ್ಲರೂ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಭಾವಿಸಿ ಜೀವನ ಮಾಡಬೇಕು. ಇದು ನಮ್ಮ ಭಾರತ ದೇಶದ ಒಂದು ಆಚಾರ ವಿಚಾರಗಳು. ಇದಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದಾಗಿರಬೇಕು, ಸಹೋದರತ್ವವನ್ನು ಬೆಳೆಸ್ಕೊಳ್ಬೇಕು, ಸಾಮರಸ್ಯವನ್ನು ಬೆಳೆಸ್ಕೊಳ್ಬೇಕು, ನಾವೆಲ್ಲ ಒಂದಾಗಿರಬೇಕು ಅನ್ನುವಂಥದ್ದನ್ನು ಅನೇಕ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೀವಿ. ಆದರೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲಿದೆ ಜವಾಬ್ದಾರಿ. ಭಾರತದ ಒಳಗಡೆ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಆ ಸಂವಿಧಾನ ಗ್ರಂಥಕ್ಕೆ ಗೌರವವನ್ನು ಕೊಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಈ ರೀತಿ ನಿಂತು ಮಾತನಾಡೋಕ್ಕೂ ಆಗ್ತಾ ಇರಲಿಲ್ಲ, ರಾಜಕಾರಣಿಗಳು ಆಗೋಕ್ಕಾಗ್ತಾ ಇರಲಿಲ್ಲ, ಅಧಿಕಾರಿಗಳು ಆಗೋಕ್ಕಾಗ್ತಾ ಇಲ್ಲ. ಈ ದೇಶ ಎಲ್ಲಿ ಹೋಗಿ ನಿಲ್ತಾ ಇತ್ತೋ ಗೊತ್ತಿಲ್ಲ. ಉದಾಹರಣೆಗೆ ಇವತ್ತು ಬೇರೆ ಬೇರೆ ಕಡೆ ಯುದ್ಧಗಳು ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅಮಾಯಕರಲ್ಲ ಇವತ್ತು ಮಕ್ಕಳು, ತಾಯಂದರು, ಯುವಕರು ಅಮಾನುಷವಾಗಿ ಇವತ್ತು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಆ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನ ಸರಿ ಇಲ್ಲ, ಆ ದೇಶದಲ್ಲಿರ್ತಕ್ಕಂಥ ಕಾನೂನುಗಳು ಸರಿ ಇಲ್ಲ. ಜಗತ್ತಿನಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಭಾವನೆಗಳು ಆ ದೇಶಗಳಲ್ಲಿ ಯಾವುದರಲ್ಲಿಲ್ಲ. ಜಗತ್ತಿನಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅಂತೇಳಿ ಟ್ರಂಪ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಏನಾದರೂ ಈ ಜಗತ್ತಿಗೆ ವಿಶ್ವಗುರು ಯಾರು ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಂತ ಹೇಳೋಕ್ಕೆ ನಮಗೆಲ್ರಿಗೂ ಭಾಳ ಹೆಮ್ಮೆ ಆಗ್ತದೆ. ನರೇಂದ್ರ ಮೋದಿಜಿಯವರು ವಿಶ್ವಗುರು ಆಗಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಇವತ್ತು ನೆಮ್ಮದಿಯಾಗಿರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ನಮ್ಮ ಮೇಲೆ ಕೂಡ ಯುದ್ಧಕ್ಕೆ ಬಂದ್ಬಿಡೋರು. ನಾವ್ಯಾರು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಕೂಡ ಗ್ಯಾಸ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, LPG ಗ್ಯಾಸ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಮನೆ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಎಷ್ಟು ತೊಂದರೆ ಆಗ್ತಾ ಇದೆ. ಆದರೂ ಕೂಡ ಅದನ್ನು ಹೆಂಗೆ ಡಿಪ್ಲೊಮೆಟಿಕ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ತಾಕತ್ತು. ಇರಾನ್ ಕೂಡ ವಿರೋಧ ಮಾಡ್ತಾ ಇಲ್ಲ, ಅಮೇರಿಕ ದೇಶದ ಪ್ರಧಾನಮಂತ್ರಿ ಕೂಡ ವಿರೋಧ ಮಾಡ್ತಾ ಇಲ್ಲ, ನಮ್ಮ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಕೂಡ ವಿರೋಧ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಭಾರತವನ್ನು ಎದುರಾಕೊಳ್ಳೋಕೆ ಆಗೋದೇ ಇಲ್ಲ ಅವ್ರ ಕೈಲಿ. ಆ ದೇಶಗಳಲ್ಲಿ ಏನಾದರೂ ಒಂದೊತ್ತು ಅನ್ನ ಮಾಡ್ತಾ ಇದೆ, ಊಟ ತಿಂತಾ ಇದೆ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಬೆಳೆದಂಥ ಬೆಳೆಗಳಿಂದ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಭಾಳ ಹೆಮ್ಮೆ ಇದೆ.
ಅವ್ರಿಗೆ ತಿನ್ನೋ ಊಟ ಕೊಡ್ತೀವಿ ನಾವು ಇಲ್ಲಿಂದ. ಎಲ್ಲ ದೇಶಗಳು ಅಲ್ಲೇನು ಬೆಳೆಯೋಕ್ಕಾಗಲ್ಲ, ಪೆಟ್ರೋಲು ಡೀಸೆಲು ಆಯಿಲ್ಗಳು ಬೆಳೀತಾರೆ ಅಷ್ಟೇ, ಇನ್ನು ಹೊಟ್ಟೆಗೆ ಊಟಕ್ಕೆ ಏನು ಸಿಕ್ಕಲ್ಲ, ಅಲ್ಲಿ ಮರುಭೂಮಿ. ಆದರೆ ನಮ್ಮ ದೇಶದ ಎಲ್ಲವನ್ನು ಬೆಳಿತೀವಿ, ನಾವು ಅವ್ರಿಗೆ ತಿನ್ನೋ ಊಟ ಕೊಡ್ತಾ ಇದ್ದೀವಿ. ಕೋವಿಡ್ ಸಮಯದಲ್ಲಿ ನೀವೆಲ್ಲ ನೋಡಿದ್ದೀರಿ, ಇಡೀ ಜಗತ್ತಿಗೆ ಉಚಿತವಾಗಿ ಕೋವಿಡ್ ಲಸಿಕೆಯನ್ನು ಇಲ್ಲಿಂದ ಫ್ಲೈಟ್ಗಳಲ್ಲಿ ರವಾನೆ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ. ಇದು ನಮಗೆ ಹೆಮ್ಮೆ ತಾನೇ, ನಾವೆಲ್ಲರೂ ಒಪ್ಕೊಳ್ಬೇಕು. ಕೇವಲ ಪಕ್ಷದ ಆಧಾರದ ಮೇಲೆ ಅವ್ರನ್ನ ಬೈಯೋದು, ಟೀಕೆ ಮಾಡೋದು ಇದೆಲ್ಲ ಸರಿ ಇಲ್ಲ. ಹಾಗಾಗಿ ಬಂಧುಗಳೇ, KGF ವಿಷಯ ಮಾತಾಡಬೇಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥವ್ರು, ಅವ್ರಿಗೆ ಭಾಳ ವಿಷಯಗಳು ಗೊತ್ತಿದೆ, ಹತ್ತಿರದಿಂದ ನೋಡಿದಂಥವ್ರು. ಆದರೂ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಕೆಲವು ವಿಷಯಗಳು ನಾನು ಮಾತಾಡ್ತೇನೆ. ಕುಡಿಯೋಕ್ಕೆ ನೀರಿಲ್ಲ, ಮೈನಿಂಗ್ ಏರಿಯಾದಲ್ಲಿ ಅಭಾವ ತಾಂಡವಾಡ್ತಾ ಇದೆ. ಒಂದು ಬಿಂದಿಗೆ ನೀರಿಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ತಗೊಳ್ತಾರೆ. ನಗರಸಭೆ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡಿದೆಯಾ? ಆಡಳಿತ ಯಾರ್ದು? ಕಾಂಗ್ರೆಸ್ ಸರ್ಕಾರದಲ್ವಾ? ಈ ಕ್ಷೇತ್ರದಲ್ಲಿ MLA ಏನು ಮಾಡ್ತಾರೆ? MLA ಏನು ಮಾಡ್ತಾರೆ? ಈ ಅಮಾಯಕ ಜನರ ಹತ್ರ ಬಂದು ಸುಳ್ಳು ಹೇಳಿ ನೀವು ಓಟ್ ತಗೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಈ ಜನರು ಋಣ ತೀರಿಸ್ಬೇಕಲ್ಲ. ಕನಿಷ್ಠ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ನೀವು. ಕಾಂಟ್ರಾಕ್ಟ್ಗಳು ಯಾರು ಈ ತಾಲೂಕಲ್ಲಿ ಯಾರಿಗೂ ಕೆಲಸ ಇಲ್ಲ. ಕೋಲಾರ, ಮುಳಬಾಗಿಲು, ಬೆಂಗಳೂರವರು. ಏನು ವಿಜಯಕುಮಾರಣ್ಣ, ಹೌದಲ್ಲ? ಈ ರೀತಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ರೀತಿ ಅಧಿಕಾರ ಮಾಡಿದ್ರೆ ಜನರು ಭವನ ತೀರಿಸೋದು ಯಾವಾಗ? ಎಷ್ಟೋ ವ್ಯವಹಾರಗಳು ನಡೀತಾ ಇದೆ. ಲೈಟ್ ರಿಪೇರಿ ಮಾಡ್ಕೊಳ್ಳೋಕೆ ಎಲೆಕ್ಟ್ರಿಷಿಯನ್ ಕೆಲಸ ಕೋಲಾರವ್ರು ಕೊಟ್ಟಿದ್ದೀರಿ. ಏನು ಮಾಡ್ತಾ ಇದ್ದೇನೆ? ತಿಂಗಳಿಗೆ ಎಷ್ಟು ಬಿಲ್ಲು, ವರ್ಷಕ್ಕೆ ಎಷ್ಟು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ? ಇದೆಲ್ಲ ಯಾರು ದುಡ್ಡು? ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ನೀವು ಈ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ದೀರಲ್ಲ. ಆಮೇಲೆ ಮೈನಿಂಗ್ ಏರಿಯಾದಲ್ಲಿ ಕಟ್ಟುವಂಥ ಮನೆಗಳಿಗೆ ಆ CSO ಬಂದು ಡೆಮೊಲೇಷನ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಏನೋ ಮಾತಾಡೋಕೆ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟು ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಾರಣ ಅಲ್ಲ, CSO ಅವರು ಅವ್ರ ಕೈಗಳಗಡೆ ಇರ್ತಕ್ಕಂಥ ಕೆಲವು ಸೆಕ್ಯೂರಿಟಿಗಳನ್ನ, ಕೆಲವು ಮುಖಂಡಗಳನ್ನ ಇಟ್ಕೊಂಡು ದಳ್ಳಾಳಿ ವ್ಯಾಪಾರಗಳು ಮಾಡಿ ಅವ್ರನ್ನ ದಬಾಯಿಸಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಮನೆ ಕಟ್ಕೊ ಅಂತ ಹೇಳ್ತಾರೆ, ಇಲ್ಲಾಂದರೆ ಡೆಮೊಲೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. 10ಗೆ 20 ಅವತ್ತು ಏನು ಮೈನಿಂಗ್ ಏರಿಯಾದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು, ಎಷ್ಟು ಮನೆ ಕಟ್ಕೊಂಡಿದ್ರು ಅಷ್ಟಕ್ಕೆ ಇವತ್ತು ಅವರಿಗೆ ಅಧಿಕೃತವಾಗಿ ಆದೇಶದ ಪತ್ರ ಬಂದಿದೆ. ಅದಕ್ಕೆ ಖಾತೆ ಮಾಡ್ಕೊಳ್ಳೋಕೆ ಹೋದರೆ ಖಾತೆ ಮಾಡ್ಕೊಡಲ್ಲ. ಕಾರಣ ಏನಂತ ಹೇಳಿದ್ರೆ, ಆವತ್ತಿದ್ದು ಗಂಡ ಹೆಂಡತಿ ಇಬ್ಬರೇ, ಇವತ್ತು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಅವ್ರಿಗೆ ಮಕ್ಕಳು ಮದುವೆಗಳಾಗಿದೆ, ಕುಟುಂಬ ದೊಡ್ಡದಾಗಿದೆ. ಎಲ್ಲಿ ಹೋಗ್ಬೇಕು ಅವರು? ಜಾಗ ಇದೆ ಅಂತ ಒಂದು ಅಷ್ಟೋ ಸಾಲುಗಳು ಮಾಡ್ಕೊಂಡು ಕಟ್ಕೊಂಡಿದ್ದಾರೆ. ವಸ್ತುಸ್ಥಿತಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಅಳತೆ ಎಷ್ಟು ಕಟ್ಕೊಂಡಿದ್ರು ಆ ಪ್ರಕಾರ CSO ಅವರು ಇಲ್ಲಿಂದ ಕೇಂದ್ರಕ್ಕೆ ವರದಿ ಕೊಡಬೇಕು. ಅದರ ಆಧಾರದ ಮೇಲೆ ಅವರಿಗೆ ಪತ್ರವನ್ನು ಇಶ್ಯೂ ಮಾಡಬೇಕು. ಇದು ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಮುನ್ಸಿಪಾಲ್ಟಿಯ ಅಧಿಕಾರಿಗಳಿಗೂ ಇದೆ, ಈ ಕ್ಷೇತ್ರದ ಜನಪ್ರತಿನಿಧಿಯಾದಂಥ ಶಾಸಕರಿಗೂ ಇದೆ. ಏನು ಮಾಡ್ತಾ ಇದ್ದಾರೆ? ಅದ್ಯಾವುದೋ ಬೋರ್ಡ್ಗೆ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ, ಕರಕುಶಲ ನಿಗಮದ ಅಧ್ಯಕ್ಷರು ಅಂತ ನಾನು ಕೇಳ್ಪಟ್ಟೆ. ಏನು ಮಾಡಿದ್ದಾರೆ ಆ ನಿಗಮದಿಂದ ನಮ್ಮ ಕ್ಷೇತ್ರಕ್ಕೆ? ನಿಗಮಕ್ಕೆ ಅಧ್ಯಕ್ಷರಾದ ಮೇಲೆ ಅದು ಕ್ಯಾಬಿನೆಟ್ ರ್ಯಾಂಕ್ ತಾನೆ? ತಾವು ಹೇಳಬೇಕು ಮಾಧ್ಯಮ ಸ್ನೇಹಿತರೆಲ್ಲ. ಕ್ಯಾಬಿನೆಟ್ ರ್ಯಾಂಕು ನೀವು ನಿಗಮದ ಅಧ್ಯಕ್ಷರಾಗಿ ತಗೊಂಡ್ಮೇಲೆ ಈ ಕ್ಷೇತ್ರಕ್ಕೆ ಆ ನಿಗಮದಿಂದ ಏನು ಎಷ್ಟು ಸೌಲಭ್ಯಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದೆ, ಯಾರ್ಯಾರು ಕೊಟ್ಟು ಒಂದು ಶ್ವೇತಪತ್ರ ಹೊಡಿಸಿ, ಇಂತಿಂಥವ್ರಿಗೆ ನಾವು ನಮ್ಮ ನಿಗಮದಿಂದ ಅನುದಾನ ಬಿಡುಗಡೆ ಮಾಡಿ ಅವ್ರಿಗೆ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ರಿ. ಮುನ್ಸಿಪಾಲ್ಟಿನಲ್ಲಿ ಕಾಮನ್ ಗ್ರಾಂಟ್ ಬರ್ತದೆ. ಕಾಮನ್ ಗ್ರಾಂಟಲ್ಲಿ ಹೋಗಿ ನೀವು ಅಲ್ಲಿ ಚೇರಲ್ಲಿ ಕೂತ್ಕೊಂಡು ನೀವು ಡಿವೈಡ್ ಮಾಡ್ತೀರಿ, ಈ ವಾರ್ಡ್ಗೆ ಇದು ಆ ವಾರ್ಡ್ಗೆ, ಏನಂತ ಸಮಾನವಾಗಿ ಹಂಚಲ್ಲ. BJP ಅವರ ಏನಿಲ್ಲ 0, RP ಅವರ 0, JDS ಅವರ 0, ಕಾಂಗ್ರೆಸ್ ಅವರು ಎಲ್ಲಿದ್ದಾರೋ ಅವ್ರಿಗೆ ಮಾತ್ರ ನೀವು ಅನುದಾನ ಕೊಡ್ತಾ ಇದ್ದೀರಿ. ನಿಮ್ಮ ಗ್ರಾಂಟ್ ಎಲ್ಲೋಯ್ತು? ವಿಶೇಷ ಅನುದಾನ ಎಲ್ಲೋಯ್ತು? ಸರ್ಕಾರ ನಿಮ್ಮದು, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಯಾರು ನೀವು? ಆ MLA ಯಾರು ಹೇಳ್ರಿ ನೋಡ್ರಿ. ಇಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ನಿಮ್ಮ ಕೊಡುವಂಥ ಕಾಟಕ್ಕೆ ತಡಿಲಾರದೆ, ನೀವು ಮಾಡುವಂಥ ಅನ್ಯಾಯ, ದೌರ್ಜನ್ಯ, ಅಕ್ರಮಗಳನ್ನು ಸಹಿಸಿಕೊಳ್ಳಾರದೆ ನಿಮ್ಮ ಪಾರ್ಟಿಗೆ ಧಿಕ್ಕಾರ ಹೇಳಿ ವಾಪಸ್ ಬಂದು ಇವತ್ತು BJP ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಬ್ಬ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬೇಸರ ಪಟ್ಕೊಂಡು ಆಚೆ ಬರಬೇಕಂತ ಹೇಳಿದ್ರೆ ನೀವು ಎಷ್ಟು ಕಿರುಕುಳ ಕೊಟ್ಟಿರ್ಬೋದು, ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಅವರೇನಾದರೂ ಇವತ್ತು ನೊಂದಿದ್ದಾರೆ, ಇನ್ನೇನಾದರೂ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಿಂದ ಅದು ನಿಮ್ಮ ಉಪಯೋಗಕ್ಕೆ, ನೀವು ಶಾಸಕರಾಗಲಿಕ್ಕೆ, ನೀವು ಇನ್ನೇನೋ ಅವರಿಂದ ಅನುಕೂಲ ಪಡ್ಕೊಳ್ಳೋಕ್ಕೆ ಅವ್ರನ್ನ ಬಲಿಪಶು ಮಾಡ್ತೀರಿ. ಯಾರ ಕಳ್ಕೊಂಡಿರೋದನ್ನು ತುಂಬಲಿಕ್ಕೆ ಯಾರು ಕಾರಣ? ನಷ್ಟ ಮಾಡಲಿಕ್ಕೆ ನೀವೇ ತಾನೇ. ಇಷ್ಟೆಲ್ಲ ಅನಾಹುತಗಳು ನಡೆದರೂ ಕೂಡ BJPನವರು ನಾವೆಲ್ಲರೂ ಕೂಡ ಸೇರಿ ಮುನ್ಸಿಪಾಲ್ಟಿ ಮುಂದೆ ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನು ಬೀದಿಗೆ ಎಳಿಲಿಕ್ಕೆ ನಾವು ಹೋರಾಟವನ್ನು ಮಾಡಬೇಕಂತೇಳಿ ನಿಶ್ಚಯ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ನಾವೇನಾದರೂ BJP ಪಕ್ಷದವರು ಹೋರಾಟಕ್ಕೆ ಇಳಿದ್ರೆ ದಾಖಲೆ ಸಮೇತ ಬರ್ತೀವಿ.
ದಾಖಲೆ ಸಮೇತ. ನಿಮಗೆ ಗೊತ್ತಿರಲಿ, ಇಲ್ಲಿರ್ತಕ್ಕಂಥವ್ರೆಲ್ಲರೂ ಅದು BJP, ಕಾಂಗ್ರೆಸ್, JDS, RPI, CPM ಮತ್ತು ಇನ್ನೇನು ADMK, DMK ಪಕ್ಷ ಅಂತಲ್ಲ, 15,000 ರೇಷನ್ ಕಾರ್ಡ್ಗಳನ್ನು ವಜಾ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ ಮುಖಂಡಗಳಿಗೆಲ್ಲ. 25,000 ಪೆನ್ಷನ್ಗಳನ್ನು ತೆಗೆದುಹಾಕಿದ್ದಾರೆ. ನಿಮಗೆ ಆದೇಶದ ಪ್ರತಿ ಸಮೇತ ಕೊಡ್ತೀನಿ, ಪ್ರತಿ ಮನೆ ಊರು ಎಷ್ಟು, ಯಾವ ಊರಲ್ಲಿ ಎಷ್ಟು ಜನಕ್ಕೆ ತೆಗೆದಿದ್ದಾರೆ ಅಂತ ಕೊಡ್ತೀನಿ ನಾನು. BJP ಅಧಿಕಾರದಲ್ಲಿದ್ದಾಗ ಇದೆಲ್ಲ ಮಾಡಿದ್ವ ನಾವು. ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಮತ್ತು ಸೈಕಲ್ ಉಚಿತವಾಗಿ ಕೊಡ್ತಾ ಇದ್ವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ. ಅದೆಲ್ಲ ಕಿತ್ತಾಕ್ಬಿಟ್ರಿ ನೀವು. ವಯಸ್ಸಾದ ಕಾಲದಲ್ಲಿ ಏನೋ ಒಂದಷ್ಟು ಹಣ ಬಂದರೆ ತಿಂಗಳು ಸರಿಯಾಗಿ ಅವ್ರಿಗೇನು ಖರ್ಚಿಗಾಗುತ್ತೆ ಅಂತೇಳಿ BJP ಸರ್ಕಾರ ಪೆನ್ಷನ್ ಕೊಟ್ಟರೆ ಇವತ್ತು ಕಿತ್ತಾಕಿದ್ದೀರಿ. 8 ಜನಕ್ಕೆ 25,000 ಜನರಿಗೆ ರೇಷನ್ ಕಾರ್ಡು, 15,000 ಜನಕ್ಕೆ ಬೇರೆ ಒಂದು ನಮ್ಮ ತಾಲೂಕು ಮಾತ್ರ. ಬರೋ ತಿಂಗಳಿಗೆ ನಿಮಗೆಲ್ಲ ನಿಂತೋಗುತ್ತೆ. ಈಗಲೇ ಕೆಲವ್ರಿಗೆಲ್ಲ ನಿಂತೋಗಿದೆ. ಏನು ಮಾಡ್ತೀರಿ? ಯಾರು ಮಾಡಿರೋ ಅನ್ಯಾಯ ಕೇಳಬೇಕಲ್ಲ ನೀವು. BJP ಏನು ಒಳ್ಳೇದು ಮಾಡ್ತು, ಕಾಂಗ್ರೆಸ್ ಏನು ಕೆಟ್ಟದ್ದು ಮಾಡಿತ್ತು ಅಂತೇಳಿ ಜನರ ಮುಂದೆ ಇಡಬೇಕು. ನಾವು ಇಡ್ತೀವಿ ಅಂಕಿ ಅಂಶ ಸಮೇತ. ಅದಕ್ಕೆ ಯಾಕೆ BJPಯವರು ಸುಮ್ಮನೆ ಇದ್ದಾರೆ, ಹೋರಾಟ ಮಾಡಿಲ್ಲ, ಕಾಂಗ್ರೆಸ್ಸನ್ನು ಕೇಳ್ತಾ ಇಲ್ಲ, ಶಾಸಕರು ಅವ್ಯವಹಾರಗಳು ಮಾಡ್ತಾ ಇದ್ದಾರೆ, ಇದು ಯಾರನ್ನು ಕೇಳೋರೇ ದಿಕ್ಕಿಲ್ಲ ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಜನರು ಮಾತಾಡ್ತಾ ಇದ್ದಾರೆ. ನಮಗೂ ಗೊತ್ತು, ನಾವೆಲ್ಲ ಚಳುವಳಿಯಿಂದ ಬಂದವರು. ಹೋರಾಟಕ್ಕೆ ನಮಗೇನು ಭಾಳ ದೊಡ್ಡ ಸಮಸ್ಯೆ ಏನಾಗಲ್ಲ. ನಾವು ನೆಲದಲ್ಲಿ ಕೂತ್ಕೊಂಡು ಹೋರಾಟ ಮಾಡೋಕ್ಕೂ ಸರಿ, ನಿಮ್ಮ ಆಫೀಸ್ ಒಳಗಡೆ ಕೂತ್ಕೊಂಡು ಧರಣಿ ಮಾಡೋಕ್ಕೂ ಸರಿ ಇದೆ. 352 ಜನಗೆ ನೀವು ಇದು ಜಾಗ ಮಂಜೂರು ಮಾಡಿದ್ದೀರಿ ಗ್ರಾಮಾಂತರ ಭಾಗದಲ್ಲಿ. 1 ಎಕರೆಗೆ 5 ಲಕ್ಷ 6 ಲಕ್ಷ ಲಂಚ ತಗೊಂಡಿದ್ದೀನಿ. ನೀವೆಲ್ಲರೂ ಜನ ಮಾತಾಡ್ತಾ ಇದ್ದಾರೆ. ದಾಖಲೆ ಇದೆ ನಮ್ಮ ಹತ್ರ, ತರ್ತೀವಿ, ಉತ್ತರ ಕೊಡಿ. 350 ಜನ 370 ಜನ ನಿಜವಾಗ್ಲೂ ಬಡವರ? ಯಾರಿಗೆ ಮಾಡಿದ್ದೀರಿ? ಯಾರು ಪರವಾಗಿರೋರಿಗೆ ಮಾಡಿದ್ದೀರಿ? ಎಷ್ಟು ಕಲೆಕ್ಷನ್ ಮಾಡಿದ್ದೀರಿ? 350 ಜನನೇ ಇಟ್ಕೊಳ್ರಿ. 1 ಎಕರೆಗೆ 5 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಕೋಟಿ ಆಯಿತು? ವಿಕೋಟೆ ಬಾರ್ಡ್ರಲ್ಲಿ ಗ್ರಾನೈಟ್ ಎಲ್ಲ ಮಾರ್ಬಿಟ್ರಿ. ರಾತ್ರೋರಾತ್ರಿ ಮಾರ್ಬಿಟ್ರಿ. ಎಲ್ಲೋಯ್ತು ದುಡ್ಡು? ಯಾರು ಜೋಬ್ಗೆ ಹೋಯ್ತು? ನಿಮ್ಮ ಕಾರಲ್ಲಿ ಹಿಂದೆ ಯಾರು ಕೂತ್ಕೊಂತಾರೋ, ಆ ದುಡ್ಡು ಯಾರು ತೆಗೆದಿಟ್ಕೊತಾರೋ, ಮುಂದೆ ಯಾರು ಕೂತ್ಕೊಂತಾರೋ, ಯಾರು ತೆಗೆದ್ರು ನಮಗೂ ಗೊತ್ತಿಲ್ಲ. ನೀವು ಯಾರನ್ನು ನೋಡಿ ಹೇಳಿದ್ರೆ ಅದನ್ನು ಸ್ವಲ್ಪ ಧರಣಿ ದಿವಸ ಮಾತಾಡ್ತೀವಿ. ನೀವು ಯಾರು ನೋಡಿ ಹೇಳ್ಬೇಕು, ನಾನು ನೋಡಿಲ್ಲ ಯಾವತ್ತು. ಇಷ್ಟು ಅವ್ಯವಹಾರಗಳು ಇಷ್ಟೇ ಅಲ್ಲ, ಇನ್ನೂ 100 ಇದೆ. ಅದನ್ನೆಲ್ಲ ಕೂಡ ಮುಂದೆ ಜನರ ಪರವಾಗಿ ಹೋರಾಟವನ್ನು ರೂಪಿಸಿ ನಾವು ನಗರಸಭೆ ಮುಂದೆನೂ ಧರಣಿ ಮಾಡ್ತೀವಿ, ತಾಲೂಕು ಕಚೇರಿ ಮುಂದೆನೂ ಧರಣಿ ಮಾಡ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಭಾಳ ಖುಷಿಯಿಂದ ಆಚರಣೆ ಮಾಡಿದ್ದೀವಿ. ಅವರ ವಿಚಾರಧಾರೆಗಳು ನಮಗೆಲ್ಲರಿಗೂ ಕೂಡ ಇನ್ನೂ ಈ ಸೂರ್ಯ ಚಂದ್ರ ಈ ಭೂಮಿಯಲ್ಲಿರೋವರೆಗೂ ಕೂಡ ನಮಗೆ ಇದು ಒಂದು ಪವಿತ್ರವಾದ ಗ್ರಂಥ ಅಂತೇಳಿ ಭಾವಿಸಿ ನಾವೆಲ್ಲರೂ ಕೂಡ ಮುನ್ನಡೆಬೇಕಾಗುತ್ತೆ ಬಂಧುಗಳೇ. ಅದಕ್ಕಾಗಿ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಬಿ. ಸರ್ ನಗರಸಭೆಯಿಂದ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. 3 ವರ್ಷದಿಂದ ಸ್ಕಾಲರ್ಶಿಪ್ ಇಲ್ಲ ಮೈಕ್ ಹಾಕಿದ್ದೀನಿ. ನಗರಸಭೆಯಿಂದ ಸ್ಕಾಲರ್ಶಿಪ್ ನಿಲ್ಲಿಸ್ಬಿಟ್ಟಿದ್ದಾರೆ 3 ವರ್ಷದಿಂದ. ಮೇಯ್ನ್ ದಲಿತ ಇವರಿಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಯಾರು ಕಾರಣ? ಸ್ಕಾಲರ್ಶಿಪ್ಪೇ ಅಂತಲ್ಲ, ಯಾವುದ್ಯಾವುದೋ ಜನಸಾಮಾನ್ಯರಿಗೆ BJP ಅಧಿಕಾರದಲ್ಲಿದ್ದಾಗ ನಾವು ಯೋಜನೆಗಳನ್ನು ತಂದಿದ್ವೋ ಅದೆಲ್ಲವೂ ನಿಲ್ಲಿಸಿಬಿಟ್ಟಿದ್ದಾರೆ. ಮತ್ತು ಇವರು ಕೊಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದ ಶಾಸಕರು ಮತ್ತು ಮುನ್ಸಿಪಾಲ್ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಮುಂದೆ ನಿಮಗೆಲ್ಲ ತಿಳಿಸ್ತೀವಿ, ವಿವರವಾಗಿ ತಿಳಿಸ್ತೀವಿ.